ಅದೆಂತ ಮಗನೇ, ಎಂತ ಮಗನೇ ಅದು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗೋ ನಮ್ಮ ಮನೆಯವರು ಬಂದಿದ್ರಲ್ಲ ಕ್ಯಾಲಿಕಟ್ಟಿಂದ, ಸೊ ಹಾಗಾಗಿ ಬೇರೆ ಎಲ್ಲ ಕೆಲಸ ಇತ್ತು, ಅದೆಲ್ಲ ಸ್ವಲ್ಪ ಮುಗಿಸ್ಕೊಂಡ್ವಿ. ಅದಾದಮೇಲೆ ಗೇರ್ ಬೀಜನೂ ಮುಗಿಲಿಕ್ಕಾಗಿತ್ತು, ಬಟ್ ಆದರೂ ಕೂಡ ಇದೊಂದು ಮರದಲ್ಲಿ ಸ್ವಲ್ಪ ಇವಾಗಷ್ಟೇ ಆಗ್ತಾ ಇದೆ. ಅಂದರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ತುಂಬಾ ಕಡಿಮೆ ಆಗಿದೆ ಈ ವರ್ಷ. ಇರೋದನ್ನಷ್ಟನ್ನಾದರೂ ತಗೊಳ್ಳುವ ಅಂತ ಹೇಳಿಬಿಟ್ಟು ಇವಾಗ ಬೀಜ ತಗೊಳ್ಬೇಕು, ಕಲೆಕ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ಸೊ ಹಾಗಾಗಿ ನಮ್ಮ ಜೊತೆ ಇವಾಗ ಜನ್ಯ, ಬೆನಿಶಾ, ಚಿಂಟು 3 ಜನ ಬಂದಿದ್ದಾರೆ. ಹಾಗೆಯೇ ನಾನು ಹೇಳಿದೆ ಸ್ವಲ್ಪ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಣ್ಣೆಲ್ಲ, ತುಂಬ ಏನಿಲ್ಲ, ಮರ ಸ್ವಲ್ಪ ಆಡಿಸಿದ್ರೆ ಏನಾದರೂ ಬೀಳ್ಬೋದೇನೋ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೆ. ಸೊ ಹಾಗಾಗಿ ನಮ್ಮ ಮನೆಯವರು ನಾನು ಮರ ಹತ್ಬಿಟ್ಟು ಮರನ ಆಡಿಸ್ತೀನಿ, ಆವಾಗ ಬೀಳುತ್ತಲ್ಲ, ಮತ್ತು ಇನ್ನೊಂದು 2 ದಿನ ಬರಬೇಕು ಅಂತಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಮರ ಹತ್ಕೊಂಡಿದ್ದಾರೆ ನಮ್ಮ ಮನೆಯವರು. ನಾನು ಜನ್ಯ ಮತ್ತು ಬೆನಿಶಾ ಸುಮ್ಮನೆ ತಮಾಷೆ ಮಾಡ್ತಾಯಿದ್ರು, ಚಿಕ್ಕ ಮರ ಹತ್ತಿದ್ದಾರೆ ಮಂಗ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇಲ್ಲಿ ಪೈನಾಪಲ್ ಇದೆ ಅಲ್ಲ, ಪೈನಾಪಲ್ ಆಗಿಬಿಟ್ಟಿತ್ತು, ಸುಮಾರಿತ್ತು. ನನ್ನ ಚಿಂಟು ಅದನ್ನು ಏನೋ ಹೆಸರಲ್ಲಿ ಕರೀತಾ ಇದ್ದ. ಅದಕ್ಕೆ ಜನ್ಯ, ಬೆನಿಶಾ ತುಂಬ ನಗ್ತಾ ಇದ್ರು ಅವ್ನು ಹೇಳಿದ್ದು ಕೇಳಿ. ಅವನು ಪೈನಾಪಲ್ ಅಂತ ಹೇಳ್ತಿರ್ಲಿಲ್ಲ, ಅದಕ್ಕೆ ಬೇರೆ ಏನೋ ಹೇಳ್ತಾ ಇದ್ದ. ಅದು ಕೇಳಿ ತುಂಬ ಚೆನ್ನಾಗಿತ್ತು, ಬಟ್ ನಂಗೆ ಇವಾಗ ಅದು ಮರ್ತೋಗಿದೆ ಅವನು ಏನು ಹೇಳ್ತಾ ಇದ್ದ ಅಂತ ಹೇಳ್ಬಿಟ್ಟು. ಅದು ಅಲ್ಲಿ ಎಲ್ಲ ಬೀಜ ಹೆರ್ಕೆ ಆದಮೇಲೆ ಸೀದಾ ಇಲ್ಲಿ ಮೇಲ್ಗಡೆ ಬಂದ್ವಿ. ಮೇಲ್ಗಡೆ ನಮ್ಮ ರೋಡ್ ಹತ್ತಿರ 1-2 ಮರ ಇದೆ, ಗೇರು ಬೀಜ ಮರ. ಸೊ ಅಲ್ಲಿ ಏನು ತುಂಬ ಏನಿಲ್ಲ, ಒಂದು ಮರದಲ್ಲಿ ಮುಗ್ದಿದೆ, ಇನ್ನೊಂದು ಮರದಲ್ಲಿ ಸ್ವಲ್ಪ ಇದೆ ಅಷ್ಟೇ. ಸೊ ಅಲ್ಲಿ ಹೋಗಿ ಕಲೆಕ್ಟ್ ಮಾಡುವ ಅಂತ ಹೇಳಿಬಿಟ್ಟು ಮತ್ತೆ ಅಲ್ಲಿಗೆ ಬಂದ್ವಿ. ನಾವು ಬೀಜ ಹೆರ್ಕ್ಲಿಕ್ಕೆ ಅಂತ ಹೇಳಿ ಬಂದರೆ ಇವ್ರದ್ದು ಕೆಲಸನೇ ಇಲ್ಲಿ ಬೇರೆ ಆಗ್ತಾಯಿದೆ ನೋಡಿ. ರೋಡ್ ಸೈಡಲ್ಲಿ ಕೂತ್ಬಿಟ್ಟು ಜನ್ಯ ಏನೋ ಅಡುಗೆ ಮಾಡೋದಂತೆ, ಏನೋ ಒಂದು ಆಟ ಅವರದ್ದು. ಹಾಗೆಯೇ ಅವರನ್ನು ಬಿಟ್ಬಿಟ್ವಿ. ಅಂದರೆ ಜನ್ಯ, ಬೆನಿಶಾ ಇಬ್ಬರೇ ಬಂದರೆ ಏನು ಕಿರಿಕಿರಿ ಏನಿರಲ್ಲ, ಅವ್ರು ಸೈಲೆಂಟ್ ಆಗಿರ್ತಾರೆ ಸ್ವಲ್ಪ. ಮತ್ತು ಗಂಡು ಮಕ್ಕಳು ಬಂದರೆ ಸ್ವಲ್ಪ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಅದೆಲ್ಲ ಆದಮೇಲೆ ನಾವು ಸ್ವಲ್ಪ ಬೀಜ ಕಲೆಕ್ಟ್ ಮಾಡ್ಕೊಂಡ್ವಿ. ಮತ್ತು ಇಲ್ಲಿ ಆನಂದ್ ಚಿಕ್ಕಪ್ಪ ಅಂತ ಹೇಳಿಬಿಟ್ಟು ಇವರು ಅಲ್ಲಿ ಕಾಣ್ತಾ ಇದ್ದಾರಲ್ಲ ನಿಮಗೆ, ನನಗೆ ಚಿಕ್ಕಪ್ಪ ಆಗಬೇಕು, ನಮ್ಮ ಮನೆಯವರಿಗೆ ಮಾವ. ಅವ್ರು ಬಂದರು, ಅವರ ಮೊಮ್ಮಗನನ್ನು ಕರ್ಕೊಂಡು ಬಂದರು. ಹಾಗೆ ಇನ್ನು ಇವ್ರನ್ನೆಲ್ಲ ನೋಡಿದ ಮೇಲೆ ಅವನು ಹೊರಡ್ತಾ ಇಲ್ಲ. ಅವ್ರು ಏನೋ ನೀರು ಬಿಡ್ಲಿಕ್ಕಂತ ಏನೋ ಅಲ್ಲಿಗೆ ಬಂದಿದ್ದವರು. ಸೊ ಇವ್ರ ಮಕ್ಕಳನ್ನೆಲ್ಲ ನೋಡಿದ ಮೇಲೆ ಅವನು ಕೂಡ ಹೋಗಲಿಕ್ಕೆ ಒಪ್ತಾ ಇರಲಿಲ್ಲ. ಎಷ್ಟು ಕರೀತಾ ಇದ್ದಾರೆ ಅವರು, ಬಟ್ ಅವನು ಹೊರಡ್ತಾನೆ ಇರಲಿಲ್ಲ. ನಾನು ಇವ್ರ ಜೊತೆ ಆಟ ಆಡ್ತೀನಿ ಅಂತ ಹೇಳಿಬಿಟ್ಟು. ಹಾಗೆಯೇ ಸ್ವಲ್ಪ ಹೊತ್ತು ನಮ್ಮ ಮನೆಯವರು ಮತ್ತು ಚಿಕ್ಕಪ್ಪ ಮಾತಾಡ್ಕೊಂಡು ನಿಂತಿದ್ರು. ಸೊ ಹಾಗಾಗಿ ರೋಡ್ ಸೈಡಲ್ಲ, ಹಾಗಾಗಿ ನಾನು ಮಕ್ಕಳ ಜೊತೆ ನಿಂತ್ಕೊಂಡ್ಬಿಟ್ಟೆ. ಅವರನ್ನು ಅಲ್ಲಿ ಸ್ವಲ್ಪ ಪರವಾಗಿಲ್ಲ ನೀವು ಆಟ ಆಡಿ, ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು. ಹಾಗೆ ಅವರ ಆಟ ಮುಂದುವರಿತಾನೇ ಇತ್ತು. ನಾನು ಸ್ವಲ್ಪ ಶಾರ್ಟ್ ವೀಡಿಯೋಸಿಗೆಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮತ್ತೆ ಇಲ್ಲಿ ಬಂದೆ. ಇದು ಅವರ ಮನೆ ನಾಯಿ ಮೋತಿ ಅಂತ ಹೇಳ್ಬಿಟ್ಟು ಅದರ ಹೆಸರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಮಕ್ಕಳಿಗೆ ಇನ್ನೂ ಎಕ್ಸಾಮ್ ಮುಗ್ದಿರಲಿಲ್ಲ, ಬಟ್ ಅವರಿಗೆ ಎಕ್ಸಾಮ್ ಹತ್ತಿರ ಬರ್ತಾ ಕೆಲಸ ಜಾಸ್ತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವೇನು ಹೇಳಬೇಕು ಅಂತಿಲ್ಲ, ನಾವು ಎಲ್ಲಿ ಹೋದರೂ ನಮ್ಮ ಬಾಲ ಕಚ್ಕೊಂಡು ಬಂದುಬಿಡ್ತಾರೆ. ಏನು ಕೆಲಸ ಇದೆ ಹೇಳಿ ಅಂತ ಕೇಳಿ ಮಾಡ್ತಾರೆ ಕೆಲಸ. ಸೊ ಹಾಗಾಗಿ ಇವತ್ತು ಇವರು ಇಬ್ಬರನ್ನ ಕರ್ಕೊಂಡು ಬಂದೆ, ಜನ್ಯ, ಬೆನಿಶಾನ. ಬಟ್ ಅವರು ಚಿನ್ನು ಮತ್ತು ಜತ್ತಿನ ಯಾನನ್ನ ಕರ್ಕೊಂಡು ಮತ್ತೆ ಬಂದರು. ಅವ್ರು ಬಂದ ಮೇಲೆ ಇಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲೆಲ್ಲ ಬೀಜ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ ನಾವು. ಮನೆಗೆ ಬಂದ ಮೇಲೆ ಇಲ್ಲಿ ನೋಡಿ ಇವರು ಓದುವ ಒಂದು ಸ್ಟೈಲನ್ನು ಯಾವ ರೀತಿಯಾಗಿ ಒಂದು ಪೈಪೋಟಿ ಮಾಡಿಕೊಂಡು ಓದ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು, ಸರ್ಕಸ್ ಮಾಡಿಕೊಂಡು ಅವರ ಕೆಲಸನೇ ಬೇರೆ. ಅದೆಲ್ಲ ಮುಗಿಸಿ ಆದಮೇಲೆ ಮಧ್ಯಾಹ್ನ ನಮಗೆ ಸ್ವಲ್ಪ ಸುಳ್ಯಕ್ಕೆ ಹೋಗ್ಲಿಕ್ಕಿತ್ತು. ಹಾಗಾಗಿ ಇವಾಗ ನಾನು, ನಮ್ಮ ಮನೆಯವರು, ಚಿಂಟು 4 ಜನ ಸುಳ್ಯಕ್ಕೆ ಹೊರಟಿದ್ದೀವಿ. ಅಂದರೆ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಮತ್ತು ನನಗೆ ಕೆಲವೊಂದು ಐಟಮ್ಸ್, ಈ ಸೋಪು, ಸರ್ಫು ಏನೆಲ್ಲ ಇದೆ ನನಗೆ ಬೇಕಾಗುವಂಥದ್ದು, ಅವಶ್ಯಕತೆ ಇರುವಂಥದ್ದು, ಅದು ಒಮ್ಮೆಗೆ ನಾನು ತಂದಿಟ್ಕೊಳ್ತೀನಿ. ನಮ್ಮ ಮನೆಯವರು ಬಂದಾಗ ಒಮ್ಮೆ ಸುಳ್ಯಕ್ಕೆಲ್ಲ ಹೋಗಿಬಿಟ್ಟು ಮಕ್ಕಳಿಗೂ ನಾವು ಅವಾಗವಾಗ ಒಂದೊಂದು ಸಲ ಔಟಿಂಗ್ ಕರ್ಕೊಂಡು ಹೋದರೆ ಅವರಿಗೂ ಒಂದು ಖುಷಿ ಆಗುತ್ತಲ್ಲ. ಚಿನ್ನು ಅವಾಗವಾಗ ಹೊರಗಡೆ ಹೋಗ್ತಾ ಇರ್ತಾನೆ, ಬಟ್ ಚಿಂಟುಗೆ ಹಾಗೆ ಅವಕಾಶ ಸಿಗಲ್ಲ. ಇಲ್ಲಿ ನಾವು ಫಸ್ಟ್ ಬಂದಿದ್ದು ನಮ್ಮ ಮನೆಯವರ ಚೈನ್ ಕಟ್ಟಾಗಿತ್ತು, ಅವರಿಗೆ ಗೊತ್ತೇ ಇರಲಿಲ್ಲ. ಬಟ್ ನಾನೇನೋ ಸಡನ್ನಾಗಿ ನೋಡಿದಾಗ ಅದು ಕಟ್ಟಾಗ್ಲಿಕ್ಕೆ ಇನ್ನೇನು ಬಿದ್ದೋಗೋ ಸ್ಥಿತಿಲಿತ್ತು. ಆವಾಗ ನಾನು ತೆಗೆದಿಟ್ಕೊಂಡೆ. ಮತ್ತು ಇಲ್ಲಿ ಸೀದಾ ಇವಾಗ ಸುಳ್ಯಕ್ಕೆ ಫಸ್ಟ್ ನಾವು ಚಿನ್ನದ ಅಂಗಡಿಗೆ ಬಂದ್ವಿ. ಇಲ್ಲಿ ಬಂದು ಇಲ್ಲಿ ಒಂದು ಸ್ವಲ್ಪ ಚೈನನ್ನೆಲ್ಲ ಸರಿ ಮಾಡ್ಕೊಳ್ಳುವ ಅಂತ ಹೇಳಿಬಿಟ್ಟು. ಅಲ್ಲಿ ಬರುವಾಗಲೇ ಸ್ವಲ್ಪ ಜನ ಇದ್ದರು ಒಳಗಡೆ. ಅಂದರೆ ಸಂಡೇ ಆಗಿರೋದ್ರಿಂದ ಬೇರೆ ಯಾವ ಶಾಪ್ ಇರಲಿಲ್ಲ, ದೊಡ್ಡ ಶಾಪ್ ಎಲ್ಲ ಇರಲಿಲ್ಲ, ಒಂದು ಚಿಕ್ಕ ಶಾಪ್. ನಾವು ಯಾವಾಗಲೂ ಚಿಕ್ಕ ಕೆಲಸ ಎಲ್ಲ ಇದ್ದರೆ ನಾವು ಜಾಸ್ತಿ ಇಲ್ಲಿಗೆ ಬರ್ತೀವಿ, ಇದೇ ಶಾಪಿಗೆ. ಸೊ ಅಲ್ಲಿ ಅದು ಚೈನ್ ಕೆಲಸ ಮುಗಿಯಿತು. ನೆಕ್ಸ್ಟ್ ಕಾರು ಅಲ್ಲಿ ಮುಂದ್ಗಡೆ ಇಟ್ಟಿದ್ರು ನಮ್ಮ ಮನೆಯವರು, ಅಲ್ಲಿಂದ ಈ ಕಡೆ ತರಬೇಕು. ಮತ್ತು ಬಿಸಿಲಲ್ಲಿ ಅಲ್ಲಿ ತನಕ ನಾವು ನಡ್ಕೊಂಡು ಹೋಗಬೇಕಲ್ಲ, ನೀನು ಮಕ್ಕಳನ್ನ ಇಲ್ಲಿ ನಿಲ್ಲಿಸ್ಕೊ, ನಾನು
ಕಾರ್ ತರ್ತೀನಿ ಒಟ್ಟಿಗೆ ಹೋಗ್ಬೋದು ಅಂತ ಹೇಳಿದರು. ಅದೆಲ್ಲ ಆಯಿತು, ಕಾರ್ ಹತ್ತಿದ್ವಿ. ಮತ್ತು ನೆಕ್ಸ್ಟ್ ಸೀದಾ ನಾವು ಸುಳ್ಯದ ಸಂತೆಗೆ ಬಂದ್ವಿ. ಸಂತೆ ನೋಡಿ ಯಾವ ರೀತಿ ಇದೆ ಮಾರ್ಕೆಟ್ ಅಂತ ಹೇಳಿಬಿಟ್ಟು. ಅಂದರೆ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ, ಮಧ್ಯಾಹ್ನ ಅಷ್ಟೊತ್ತಿಗೆ ಬಂದಿದ್ವಿ ಅಲ್ಲ, ಹಾಗಾಗಿ ಅಷ್ಟೊಂದು ಜನ ಕಾಣಿಸ್ತಾ ಇಲ್ಲ. ಸಂಜೆ ಅಷ್ಟೊತ್ತಿಗೆ ತುಂಬಾ ರಶ್ ಇರುತ್ತೆ ಇಲ್ಲಿ. ತರಕಾರಿ ಎಲ್ಲ ಫ್ರೆಶ್ ಸಿಗುತ್ತೆ. ಮತ್ತು ಇಲ್ಲಿ ಬರ್ತಾನೆ ಚಿಂಟು ಅಲ್ಲಿ ಏನೋ ಒಂದು ಆಟ ಸಾಮಾನು ನೋಡಿಬಿಟ್ಟು ಅದೇ ಬೇಕು ಅಂತ ಹೇಳಿ ಹಠ ಹಿಡಿತಾ ಇದ್ದಾನೆ. ನಾವು ಕ್ಯಾರೆ ಇಲ್ಲ ಅನ್ನೋ ಥರ ಫಸ್ಟ್ ಅವ್ನು ಕೇಳಿದನು, ಏನು ಕೊಡ್ಸೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಅವನು ನಮ್ಮ ರೂಟಿಗೆ ಬಂದ. ಅವನಿಗೇನೋ ಗೊತ್ತಾಯಿತು ಅಂತ ಅನ್ಸುತ್ತೆ, ಇವರು ನಾನು ಕೇಳಿದ್ದು ಇವ್ರು ಕೊಡ್ಸಲ್ಲ, ಇವ್ರು ಕೊಡಿಸಿದ್ದನ್ನು ನಾನು ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಈಗ ಚಿಕ್ಕ ಕಾರು ಅಂತ ತೆಗೆದುಕೊಟ್ರು ನಮ್ಮ ಮನೆಯವರು. ಯಾಕೆ ಅಂದರೆ ಮನೇಲಿ ಬೇಕಾದಷ್ಟು ಐಟಮ್ ಇರುತ್ತೆ, ಅದೆಲ್ಲ ಅವರಿಗೆ ಬೇಡ, ಹೊಸದು ಏನು ನೋಡ್ತಾರೆ ಅದನ್ನೇ ಬೇಕು ಅಂತ ಹೇಳಿ ಹಠ ಮಾಡ್ತಾರೆ. ಸೊ ಹಾಗಾಗಿ ಇದೇ ಸಾಕು ಅಂತ ಹೇಳಿಬಿಟ್ಟು ಇವಾಗ ತೆಗೆದುಕೊಟ್ಟು ಸಮಾಧಾನ ಮಾಡಿ ಕರ್ಕೊಂಡು ಬಂದಿದ್ವಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಸೀದಾ ನಾವು ಮಾದಣ್ಣನ ಕೋಳಿ ಅಂಗಡಿ ಇದೆ ಅಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ಹರಿಭಾವ ಕೋಳಿ ಅಂಗಡಿ ಇಟ್ಕೊಂಡಿದ್ರು. ಈಗ ಮಾದಣ್ಣ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗೆ ಬಂದ್ವಿ ಕೋಳಿ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು. ಸುಳ್ಳೆಗೆ ಬಂದರೆ ನಾವು ಕೋಳಿ ಮೀನು ಏನಾದರೂ ತೊಗೊಂಡು ಹೋಗದೆ ಇರೋದೇ ಇಲ್ಲ, ಭಾವ ಆದರೂ ಅಷ್ಟೇ, ನಾವಾದರೂ ಅಷ್ಟೇ. ಸೊ ಹಾಗಾಗಿ ಇಲ್ಲಿ ಕೋಳಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ಇವಾಗ ಅವರು ಕೋಳಿ ರಿಪೇರಿ ಮಾಡ್ತಾಯಿದ್ರು, ಹಾಗಾಗಿ ಸ್ವಲ್ಪ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಅದೆಲ್ಲ ಆದಮೇಲೆ ಸ್ವಲ್ಪ ಟೀ ಎಲ್ಲ ಏನು ಕುಡ್ಕೊಳ್ಳೋದಿದೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಇವಾಗ ಮನೆ ಕಡೆ ಹೊರಟಿದ್ದೀವಿ. ಹಾಗೆಯೇ ನನ್ನ ವೀಡಿಯೋ ನೋಡೋರ ಹತ್ರ ನಾನೊಂದು ವಿಷಯ ಮಾತಾಡಬೇಕು ಅಂತ ಹೇಳಿಬಿಟ್ಟು ತುಂಬ ದಿನದಿಂದ ಅಂತ ಅಂದ್ಕೊಳ್ತಾನೆ ಇದ್ದೀನಿ. ಅಂದರೆ ನಮ್ಮ ಊರ ಕಡೆ ಎಲ್ಲ, ಅಂದರೆ ನನ್ನ ಹುಟ್ಟೂರ ಕಡೆ ಎಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಕೆಲವರು, ಇವಳು ಹೇಗೋ ಬೆಳೆದಿದ್ದಾಳೆ, ಇಲ್ಲಿ ಹೋಗಿ ಮದುವೆ ಆಗಿ ಹೋದ್ಮೇಲೆ ತುಂಬ ಕಷ್ಟಪಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ನೆಕ್ಸ್ಟು ಒಂದು ವೀಡಿಯೋನ ನಾನು ಪಕ್ಕಾ ಕುಂದಾಪುರ ಕನ್ನಡದಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನನ್ನ ಲೈಫ್ ಸ್ಟೈಲ್ ಬಗ್ಗೆ ನಿಜವಾಗಿ ನಮ್ಮ ಡೈಲಿ ರುಟೀನ್ ಏನಿದೆ ಅದನ್ನು ಕಂಪ್ಲೀಟಾಗಿ ನಾವು ತೋರಿಸಿದ್ರೆ ನೀವು ಇನ್ನೂ ಏನೋ ಥರ ಅಂದ್ಕೊಂಡು ಬಿಡ್ತೀರಾ, ಇವಳು ಸಿಕ್ಕಾಪಟ್ಟೆ ಕಷ್ಟದಲ್ಲಿದ್ದಾಳೆ ಅಂತೇಳ್ಬಿಟ್ಟು. ಸೊ ಹಾಗೇನೂ ಇಲ್ಲ, ಅದ್ರ ಬಗ್ಗೆ ನಾನು ಡೀಟೇಲಾಗಿ ಇನ್ನೊಂದು ವೀಡಿಯೋವನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಹಾಗೆಯೇ ಅದೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಮತ್ತೆ ಮನೆ ಕಡೆ ಬಂದ್ವಿ. ಮತ್ತೆ ನಮ್ಮ ದಿನಚರಿ ಮುಂದುವರಿಯಿತು. ಹಾಗೆಯೇ ಇಲ್ಲಿ ಮಕ್ಕಳೆಲ್ಲ ಇವಾಗ ಬೆಳಿಗ್ಗೆ ಎಲ್ಲ ಒಂದು ಟ್ರಿಪ್ಪು ನಮ್ಮ ಜೊತೆ ಬಂದಿದ್ದರು, ಇವಾಗೆಲ್ಲ ಒಂದು ಟ್ರಿಪ್ಪು ಭಾವನ ಜೊತೆ ಹೋಗಿದ್ದಾರೆ ಬೀಜ ಕಲೆಕ್ಟ್ ಮಾಡಲಿಕ್ಕೆ. ಮನೆಯಿಂದ ಮೇಲ್ಗಡೆ ಬೀಜ ಮರ ಇದೆ, ಸೊ ಹಾಗಾಗಿ ಅಲ್ಲಿಗೆಲ್ಲ ಹೋಗಿದ್ದಾರೆ. ಅಂದರೆ ನಮ್ಮ ಉದ್ದೇಶ ಅಷ್ಟೇ, ಅವ್ರ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಅದು ಇದು ಬೇಕು ಬೇಕಂತ ಕಿರಿಕಿರಿ ಮಾಡ್ಕೊಂಡಿರೋದು ಬೇಡ. ಯಾರ ಕೆಲಸಕ್ಕೆ ಯಾವ ಕೆಲಸಕ್ಕೆ ಒಳ್ಳೆ ಕೆಲಸಕ್ಕೆ ಹೋಗ್ತಾರೆ, ಅವ್ರ ಜೊತೆ ಎಲ್ಲರೂ ಮಕ್ಕಳೆಲ್ಲ ಸೇರಿ ಮಿಂಗಲಾಗಿ ಹೋದರೆ ಅವರು ಇಲ್ಲಿನ ಒಂದು ಕಲ್ಚರನ್ನು ಕಲಿತಾರೆ, ಹಾಗೆಯೇ ಕೆಲಸನ ಕಲಿತಾರೆ, ಹಾಗೆಯೇ ಅವರಿಗೂ ಒಂದು ಎಂಟರ್ಟೈನ್ಮೆಂಟ್ ಆಗುತ್ತೆ, ಅಂದ್ರೆ ಬೋರ್ ಆಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಯಾರು ಹೋದ್ರೂ ಮಕ್ಕಳನ್ನ ಕರ್ಕೊಂಡೇ ಹೋಗ್ತಾರೆ. ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡಲ್ಲ. ಇನ್ನು ಮನೆಯಲ್ಲಿ ಸಾಕಷ್ಟು ಕೆಲಸಗಳಿರುತ್ತೆ ಸಂಜೆ ಟೈಮಲ್ಲೆಲ್ಲ, ಅದನ್ನೆಲ್ಲ ಮುಗಿಸ್ಕೊಳ್ತಾ ನಾನು ಅಲ್ಲಿಗೆ ವೀಡಿಯೋವನ್ನು ಎಂಡ್ ಮಾಡಿದೆ. ಇನ್ನೂ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.